ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತೆಗೆದುಕೊಂಡ ವಿಷಯ ಕನ್ನಡದಲ್ಲಿ ಬೆಳಗಿನ ತಾಣ ಜಯಪುರ. ಈ ಪಾಠವನ್ನು ಓದಿದವರು ಶಿವರಾಮ್ ಕಾರಂತ್. ಈ ಪಾಠದ ಮುಂದುವರೆದ ಭಾಗವನ್ನು ನಾನು ಮಾಡುತ್ತೇನೆ. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದವು. ಈ ಶಿವರಾಮ್ ಕಾರಂತ್ ಅವರು ಜೈಪುರದೊಳಗ ಅವರಲ್ಲಿ ಜೈಪುರದ ಬೀದಿಗಳು ಆ ಬೀದಿಗಳ ಚೆನ್ನಾಗಿರೋ ಸಲಗ ಅವ್ರ ಮನಸ್ಸಿನ ಪ್ರಭಾವ ಇಲ್ಲಿ ಹಂಗ ನಮ್ಮ ಕನ್ನಡದಿಂದ ಒಂದು ಶತಮಾನ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದವು. ಬಹಳ ಅಗಲವಾಗಿ ಬೀದಿಗಳು. ಅವರು 15 ವರ್ಷಕ್ಕೆ ಒಂದ್ಸರಿ ಇವರು ಜೈಪುರಕ್ಕೆ ಹೋಗಿದ್ರು ಶಿವರಾಮ್ ಕಾರಂತ್. ಆದ್ರೆ ಅವಾಗ ಅಂತ ಕಡೆ ಅಗಲವಾಗಿದ್ರು ಆ ಬೀದಿಗಳು ಅತ್ಯಾಗಿದ್ದು. ಈ ಸಲ ಬಹಳ ಅಗಲವಾಗಿತ್ತು. ಎರವಾದವುಗಳು ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳು ದೇಶ ವಾಸ್ತುಶಿಲ್ಪನೆ ಚೆನ್ನಾಗಿ ತೋರಿಸಿದ್ರು. ಇವರು ಇಂಗ್ಲಿಷಿಂದ ಅಷ್ಟೇ ನಡ್ಕೊಂಡು ಹೋಗಿ ದೂರದ ಅಂಗಡಿಗಳು ಅವು ಎಲ್ಲ ಶೋಭಿಸಿದ್ದು ಬಹಳ ಚೆನ್ನಾಗಿ ಕಾಣ್ತಿದ್ವು ಅಂತ ಕವಿ ಹೇಳ್ತಾರೆ. ಇಂದಿನ ಒಂದೊಂದು ಮನೆ ಒಂದೊಂದು ಶೈಲಿಯದು ದೇಶದ್ದು ಆಗಿ ಕಾಣಿಸ್ತಿದೆ. ಆದ್ದರಿಂದಲೇ ನನಗೆ ಅವುಗಳ ಮೇಲೆ ಬಹಳ ಇಲ್ಲಿ ಜೈಪುರದ ಮನೆಗಳ ಮೇಲೆ ಅವ್ರಿಗೆ ಬಹಳ ಮೋಹವಾಗಿದ್ದಂತ ಅಂದ್ರೆ ಬಹಳ ಪ್ರೀತಿ ಅಂತ ಜೈಪುರ ಮನೆಗಳ ಮೇಲೆ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಯಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಅಲ್ಲದೆ ಜಯಪುರದ ಬಣ್ಣಗಾರರ ತವರು ಬಣ್ಣ ಹಾಕುವ ಪ್ರತಿನಿಧಿಗಳು ಆ ಊರಿನ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಇದು ಜೈಪುರಕ್ಕೂ ಬಣ್ಣಗಾರರ ತವರು ಅಂತಿದ್ರೆ ಯಾಕಂದ್ರೆ ಬಣ್ಣ ಬಣ್ಣದ ಬಟ್ಟೆ ಹಾಕಿದ್ದಾರೆ. ಅದರಿಂದ ಬಣ್ಣಗಾರರ ತವರು ಅಂತ ಕರೀತಾರೆ. ಗಿಡ ಮರಗಳೆಲ್ಲ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ಕಣವು ಹೇಗೆ ಬರಬೇಕು ಹಾಗೆಂದು ಏನು ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾನ್ ಸೀರೆ ರವಿಕೆ ಮೇಲುದೆ ಉಡುವ ಅಭ್ಯಾಸದವರು. ಇವರು ಇಲ್ಲಿ ಬೆಳಗಿನ ತಾಣ ಜೈಪುರದಲ್ಲಿ ಅಲ್ಲಿ ಹೆಣ್ಣು ಮಕ್ಕಳು ಬಹಳ ಕಲರ್ಫುಲ್ ಆಗಿರುವಂಥ ಬಟ್ಟೆಗಳು ಹಾಕಿದ್ರು ಎಂದು ಕವಿ ಹೇಳಲಾಗಿದ್ದಾರೆ. ಪೈಜಾನ್ ಮತ್ತು ಲಂಗ ರವಿಕೆ ಸೀರೆ ಎಲ್ಲ ಹಾಕಿದ್ರು ಬಣ್ಣ ಬಣ್ಣಗಳು. ಅದರಲ್ಲೂ ಕೆಂಪು ಕಿತ್ತಾಳೆ ಹಳದಿ ಎಂದರೆ ಪ್ರಾಣ. ಇವರಿಗೆ ಅವು ಬಣ್ಣಗಳು ಅಂಗಿ ಪೈಜಾಮ ಕೆಂಪು ಕಿತ್ತಾಳೆ ಹಳದಿ ಬಹಳ ಪ್ರಾಣ. ಆ ಬಣ್ಣಗಳಲ್ಲಿ ಬಹಳ ಪ್ರಾಣವಾಗಿರ್ತದೆ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವಂತೆ ಬಣ್ಣದ ಚೌಕಾಟ ಅವರ ಬಟ್ಟೆಗಳಲ್ಲಿ. ನಮ್ಮ ಕರ್ನಾಟಕದಾಗ ಹೋಳಿ ಮಾಡ್ತಾರೆ. ಆ ಥರ ಜೈಪುರದಾಗ ಹೋಳಿ ಥರ ಅವ್ರ ಬಟ್ಟೆ ಕಾಣಿಸುವ ಕಲರ್ಫುಲ್ ಆಗಿ. ಗಂಡಸರು ರಂಗುರಾಯರು ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸಿದ್ದರು. ಮುಂಡಾಸಿನ 30 ಮೊಳೆಗಳಲ್ಲಿ 300 ಬಣ್ಣಗಳನ್ನು ಮೆಚ್ಚುವುದುಂಟು. ಇದು ಗಂಡಸರು ಪಂಚೆಗಳಾಗಿರ್ತದಂತ. ಆದ್ರೆ ಪಂಚದ ಕಲರ್ಫುಲ್ ಆಗಿರ್ತದಂತ ಒಂದೇ ಕಲರ್ ಇರ್ತದಂತ. ಆದ್ರೆ ಅವರು ಮುಂಡಾಸಿನ ರುಂಬಲ್ಲ 30-300 ಎಳೆಗಳಿರ್ತವಂತ ಕಲರ್ಫುಲ್ ಆಗಿ. ಸುತ್ತಿನ ಅವರ ದೇಶ ಮುಂಡಾಸಿನ ಚೆನ್ನಾಗಿ ತಿಳಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ. ಆ ರಿಂಬಲನ ಕಲರ್ಫುಲ್ ಆಗಿರೋ ರಿಂಬಲನ್ನು ತಿಳಿಸುತ್ತಿಗೆಲ್ಲ ಬಹಳ ಕಲರ್ಫುಲ್ ಆಗಿ ಕಾಣಿಸುತ್ತದೆ. ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟವಾಗಿ ಹೊರಟೆವು. ಅವರು ನಗರ ಜೈಪುರ ಧಾರವನ್ನು ದಾಟಿ ಬೆಟ್ಟಗಳ ಮುಖ ಮಾಡಿ ಹೊಂದಿರಂತ ಪ್ರಯಾಣ ಮಾಡಿದ್ರಂತ ಕವಿಗಳು. ಇನ್ನೊಂದು 4 ಮೈಲಿಗೆ ಅಂಬೇರದ ಬೆಟ್ಟ ಬರ್ತಿತ್ತು. ಜೈಪುರದ ಪೂರ್ವ ರಾಜಧಾನಿ ಆದ ಅಂಬೇರ ಬೆಟ್ಟಕ್ಕೆ ಕವಿಗಳು ಪ್ರವಾಸ ಮಾಡಿದ್ರಂತ. ಹೋಗ್ಬೇಕಾದ್ರೆ ಇನ್ನೂ 4 ಕಿಲೋಮೀಟರ್ ಬೆಟ್ಟ ಸಿಕ್ತು. ಅಂಬೇರ ಜಯಪುರ ಪೂರ್ವಕಾಲದ ರಾಜಧಾನಿ. ಜಯಪುರದ ಪೂರ್ವಕಾಲದ ರಾಜಧಾನಿ ಅಂಬೇರ. ಹಳೆಯ ಕೋಟೆ ಅರಮನೆಗಳೆಲ್ಲ ಅಲ್ಲಿವೆ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿನ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಗಳು ಕಾಣುತ್ತವೆ. ಇಲ್ಲಿನ ಸೂರ್ಯ ಮುಳುಗುವತ್ತಿ ಬಹಳ ಚಂದ ಕಲರ್ಫುಲ್ ಆಗಿ ಕಾಣುತ್ತವೆ. ಇಲ್ಲಿ ಬೆಟ್ಟಗಳು ಅರಮನೆಗಳು. ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇರಲಿಲ್ಲ. ಅಂಬೇರ ಬೆಟ್ಟಗಳಿಗೆ ಹೋದಾಗ ಕವಿಗಳು 15 ವರ್ಷ ಹಿಂದೊಳಗ ಇಲ್ಲಿ ಜನವಸತಿ ಇರಲಿಲ್ಲ ಅಂತ. ಈ ಹಲವಾರು ಪ್ರಾಚೀನ ಗುಡಿಗೊಬ್ಬರಗಳು ಭೂಮಿಯ ಮನೆಗಳಾಗಿದ್ದವು. ಅಲ್ಲಿ ಹೋದಾಗ ಹಲವಾರು ಪ್ರಾಚೀನ ಹಳೆಯ ಕಾಲದ ಗುಡಿಗಳಿದ್ವು ಅಂತ. ಮತ್ತೆ ಜನವಸತಿ ಇರಲಿಲ್ಲ ಅಂತ. ಈಗ ಆಗಿಲ್ಲ. ಈಗ ಅಂದ್ರೆ ಹಂಗಿಲ್ಲ ಅಂತ ಅರ್ಥ. 100 ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಅಲ್ಲಿ ಅಂಬೇರ ಬೆಟ್ಟದಲ್ಲಿ 100,000 ಮನೆಗಳು ಮಾಡಿಕೊಂಡು ಅವಾಗ 15 ವರ್ಷದಿಂದ ಯಾವ ಮನೆ ಇದ್ದಿಲ್ಲ ಅಂದ್ರೆ ಗುಡಿಗೊಬ್ಬರಗಳು. ಈಗ ಹೋದ ಮನೆಗಳು ಜಾಸ್ತಿ ಯಾವಂತ ಕವಿಗಳಲ್ಲಿ ವರ್ಣಿಸಿದ್ದಾರೆ. ಅಲ್ಲಿ ಒಂದು ಪುಟ್ಟ ಕೆರೆ ಇತ್ತು. ಅಂಬೇರ ಬೆಟ್ಟದಲ್ಲಿ ಒಂದು ಪುಟ್ಟ ಕೆರೆ ಇತ್ತು. ಕೆರೆಯ ನೋಟ ಬಹಳ ಸುಂದರವಾಗಿತ್ತು. ಅಂದ್ರೆ ಕೆರೆಯ ನೋಡ ಬಹಳ ಇರ್ತದೆ.
ಮರಗಳಲ್ಲಿ ಎಳೆ ಹಸಿರು ತಳಿರುಗಳು ಚಿಗುರದ್ದು ಮರಗಳು ಹೆಚ್ಚಾಗಿ ಕಾಣಿಸುತ್ತಿದ್ದವು. ಇಲ್ಲಿ ಮರಗಳಿಂದ ಬಹಳ ಚಂದ ಬೇರೆ ಸುಂದರ ಉದ್ಯಾನವೊಂದು ಕಾಣಿಸುತ್ತೆ. ಇದರಲ್ಲಿ ಸುಂದರ ಉದ್ಯಾನ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಒಂದು ಅದು ಉದ್ಯಾನವನದ ಭಾಷೆ ಹಳೆಯ ಕೆಂಪು ಕಲ್ಲಿನ ಪ್ರತಿಭೆಗಳಿದ್ದು ಅಂದ್ರೆ ಮೂರ್ತಿಗಳಿದ್ದು. ಪ್ರಾಚೀನ ರಸಪೂರ್ಣ ಕೆತ್ತನೆಯ ಸರಳತೆ ವೈಖರಿ ಭವ್ಯತೆಗಳಲ್ಲಿ ಕಾಣಿಸುತ್ತದೆ. ಉದ್ಯಾನವನ 5 ಜಿಟ್ಟಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಿತ್ತು. ಇವರು ಆ ಅಂಬೇರ ಬೆಟ್ಟ ಇಳವತ್ತಿಗೆ ಅದು ಕೆಳಗೆಲ್ಲ ಬೆಟ್ಟನ ಎಲ್ಲಾದ್ರೂ ಬೆಟ್ಟದ ಕೆಳಗೆ ನೋಡಿದ್ರೆ ನಮ್ಗೆ ಸುಂದರವಾಗಿ ಕಾಣ್ತಾ. ಅಲ್ಲಿನ ಕವಿಗಳು ಜೈಪುರ ಅಂಬೇರ ಬೆಟ್ಟ ಏರಿ ಇಳವತ್ತಿ ಬಹಳ ದೃಶ್ಯ ರಮಣೀಯವಾಗಿತ್ತು ಅಂದ್ರೆ ಕಣ್ಣಿನ ನೋಟ ಬಹಳ ಸುಂದರವಾಗಿತ್ತು ಅಂತ ಕೆಳ ನೋಡೋದು. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಇವರು ಸಾಯಂಕಾಲ ಆಗಿತ್ತಂತ ಶಿವರಾಮ್ ಕಾರಂತ ಅವ್ರು ಬೆಟ್ಟದ ಅರಮನೆ ಸೇರ್ಬೇಕಾದ್ರೆ ಅದಕ್ಕೆ ಅವಸರ ಮಾಡಿಕೊಂಡು ಬೆಟ್ಟ ಹೇಳಿದ್ರು. ಕೋಟೆಯನ್ನು ಸೇರಿದೆ. ಕೋಟೆಯ ಒಳಗೆ ಅರಮನೆ. ಆ ಕೋಟೆ ಒಂದು ಕೋಟೆ ಬೆಲೆ ಹೋಗಿ ಸೇರಿದಂತ ಚಂದಿರಾಗಂತ ಆ ಕೋಟೆಯ ಮೇಲಿನ ಅರಮನೆ ಇರ್ತದೆ. ಅರಮನೆಗೆ ಸಂಬಂಧಿಸಿದಂತೆ ಸಭಾಂಗಣ, ದೇವಾಲಯ ಮೊದಲಾದವುಗಳು ಅಲ್ಲಿ 2-3 ಅಂತಸ್ತಿನ ರಚಿಸಿದ್ದಾರೆ. ಅದು ರಾಜ ಕಟ್ಟಿದ ಅರಮನೆ ಇತ್ತಂದ್ರೆ ಆ ಅರಮನೆ ಸಂಬಂಧಿಸಿದಂತೆ ಸಭಾಂಗಣ ನಮ್ಮ ಕ್ರೀಡಾಂಗಣ ಅಂತೀವಿ ನಾವು. ಸಾರಿ ಸಂಬಂಧಿಸ ಅಲ್ಲಿ ಹೆಂಗ್ ಕ್ರೀಡಾಂಗಣ ಅದೇ ತರ ಸಭಾಂಗಣ ಇತ್ತಂತ. ಅಲ್ಲಿ 3-4 ಅಂತಸ್ತಿನ ಹಳೆಯ ಕಾಲದ ರಚನೆಗಳಿದ್ವು. ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯ ಅಂದ್ರೆ 3 ಅಂತಸ್ತಿನ ರಚಿಸಿದೆ. ಅಲ್ಲಿ